ಇದೆ ಸುಬ್ಬಿ ಮನ್ನಿಗವ ಯಮನೆ ಶೇಷಮ್ಮ ಅದ್ರ ಮಗಳು ನೋಡವು ಹೇಳಿ ಸಿರ್ಸಿಪೇಟೆಗೆ ಹೋಗಿತ್ತು. ಯಮನೆ ರಾಮನಯ್ಯ ಅವಂಗೂ ಹನಿ ಸಿರ್ಸಿಪೇಟೆಲಿ ಕಲ್ಸಿದ್ದು ಹೇಳಿ ಶೇಷಮ್ಮನ ಜೊತೆ ಕರ್ಕೊಂಡು ಹೋಗಿದ್ದ. ಬಸ್ನಿಂದ ಇಳಿದು ಹನಿ ಮುಂದೋಗಿ ಈ ರಸ್ತೆಯಲ್ಲಿ ಹೋದ್ರೆ 4ನೇ ಮನೆ ಶಣಕನ ಮನೆ ನಿಂಗೆ ಗೊತ್ತಾಗ್ತಾ ಹೇಳಿ ಕೇಳ್ದಳ. ತಮ್ಮ ನನಗೆ ಅಲ್ಲಿ ಹೋದ್ಕೂಳೆ ಮನೆ ಗೊತ್ತಾಗ್ತು, ನೀನು ಪೇಟೆ ಬದಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಬಾ, ನಾ ಶಣ್ಣಕ್ಕನ ಮನೇಲಿ ಇರ್ತೆ ಹೇಳಿಕಿಯ ಶೇಷಮ್ಮ ಹೋತಡ. ಅಲ್ಲಿ ಮುಂದೆ ಹೋದ್ಕೊಳೆಯ ಅದಕ್ಕೆ ಯಾವ ಮನೆ ಹೇಳಿ ಹೊಳಗ್ದಿಲ್ಲ. ಒಂದು ಮನೆಗೆ ಹೋಗಿ ಬೆಲ್ ಬಾರಿಸ್ತಾಡ. ಕಡೆಗೆ ಆ ಮನೆ ಬಾಗಿಲು ತಕೊಂಡು ಬಂದು ಯಾರು ಬೇಕಾಗಿತ್ತು ಕೇಳಿದ್ಬೇಡ. ನಮ್ಮನೆ ಶಣ್ಣಿ ಇಲ್ಲೇ ಇರೋದು ಹೇಳಿ ನಮ್ಮ ಮೊಮ್ಮಗ ಹೇಳೋಗಿದ್ದಾನೆ, ಹಾಗಾಗಿ ನಾನು ಇಲ್ಲಿ ಬಂದು ಬೆಲ್ ಬಾರಿಸಿದೆ. ನಮ್ಮನೆ ಶಣ್ಣಿ ಇದೇ ಮನೇಲಿ ಇರೋದಾ ಕೇಳ್ತಾಡ. ಅದು ಶಣ್ಣಿ ಅಂದ್ರೆ ಯಾರು ನಮ್ಗೆ ಗೊತ್ತಿಲ್ಲ, ಇಲ್ಲಿ ಯಾರು ಶಣ್ಣಿ ಹೇಳೋರು ಇಲ್ಲಲ್ಲ ಹೇಳ್ಕೊಂಡಂದ್ಬೇಡ. ಅವಳಿಗೆ ಈಗ 2 ತಿಂಗಳ ಹಿಂದಷ್ಟೇ ಮದುವೆ ಆಗಿದೆ. ನನ್ನ ಅಳಿಯ ಕರ್ನಾಟಕ ಬ್ಯಾಂಕಲ್ಲಿ ಇರೋದು, ಅವ್ರು ಇಲ್ಲೇ ಬಾಡಿಗೆ ಮನೆ ಮಾಡಿದ್ದಾರೆ ಹೇಳ್ಕೊಂಡು ಶೇಷಮ್ಮ ಹೇಳ್ತಾಡ. ಓ ಊರಾ ಶಾರದನಾ, ನೀವು ಏನಾಗಬೇಕು ಶಾರದನಿಗೆ ಹೇಳ್ಕೊಂಡು ಕೇಳಿದ್ಬೇಡ. ನಾನು ಶಾರದನ ಅಮ್ಮ, ನನ್ನ ಮಗಳು ನೋಡ್ಲಿಕ್ಕೆ ಬಂದಿದ್ದೇನೆ ಹೇಳ್ಕೊಂಡು ಶೇಷಮ್ಮ ಹೇಳ್ತಾಡ. ಅಮ್ಮ ಹಂಗಾರೆ ನೀವು ಇಲ್ಲೇ ಕೂತೀರಿ, ನಾನು ಹೋಗಿ ಶಾರದನ ಕರ್ಕೊಬರ್ತೇನೆ ಹೇಳಿ ಆ ಮನೆ ಹೋಗಿ ಶಾರದಾ ನಿಮ್ಮ ಅಮ್ಮ ಬಂದಿದ್ದಾರೆ ಹೇಳಿ ಬಂದ್ಬೇಡ. ಅಷ್ಟೊತ್ತಿಗೆ ಶೇಷಮ್ಮ ಅಲ್ಲಿರೋರ್ನೆಲ್ಲ ಪರಿಚಯ ಮಾಡ್ಕೊಂಡಿಕ್ಕಿದ್ದೋದು, ಎಲ್ಲರ ಹತ್ರ ಸುದ್ದಿ ಹೇಳ್ತಾ ಇತ್ತಾಡ. ಅದು ಶೇಷಮ್ಮ ಕಡೆಗೆ ಎಲ್ಲರ ಹತ್ರ ಹೇಳ್ತಾಡ, ಇವಳು ನನ್ನ ಸಣ್ಣ ಮಗಳು ಶಾರದೆ ಹೇಳಿ, ನಾವು ಮನೇಲೆಲ್ಲ ಇವಳಿಗೆ ಶಣ್ಣಿ ಹೇಳೇ ಕರೆಯೋದು, ಅದಕ್ಕಾಗೆ ನಾನು ಇಲ್ಲೂ ಹಾಗೆ ಕೇಳಿದೆ ಶಣ್ಣಿ ಮನೆ ಇದೇನಾ ಅಂತ ಹೇಳಿ ಕೇಳಿದೆ ಹೇಳ್ಕೊಂಡು ಶೇಷಮ್ಮ ಅಂತಾಡ. ಹೌದಾ ಹೆಗಿಡ್ತೀರೇ, ಇಷ್ಟೆಲ್ಲ ಆಯ್ತಾ? ಪಾಪ ದೊಡ್ಡ ಹೆಗಿಡ್ತೀರಿಗೆ ಗೊತ್ತಾಗ್ಲಿಲ್ಲ, ಹಾಗಾಗಿ ಹೋಗ ಆ ಮನೇಲಿ ಬೆಲ್ ಬಾರಿಸಿದ್ದಾರೆ ಹೇಳಿ ಸುಬ್ಬಿ. ಹೇಗಿರ್ತೀರಿ, ಒಂದು ಕವಳ ಇದ್ರೆ ನನಗೆ ಕೊಡ್ರಿ, ಎಲ್ಲ ಅಡಿಕೆ ಹಾಕ್ಕೊಂಡು ನಾ ಹೋಗ್ತೇನೆ ಹೇಳ್ಕೊಂಡು ಸುಬ್ಬಿ ಹೇಳ್ತಾಡ. ಆವತ್ತಿನಿಂದವ ಶಾರದಾ ಹೇಳೋದು ಎಲ್ಲ ಅಕ್ಕಪಕ್ಕದ ಮನೆಯವಕ್ಕೆಲ್ಲರಿಗೂ ಶಣ್ಣಿ ಹೇಳೇ ಹತ್ತಡ. ಎಲ್ಲರೂ ಶಣ್ಣಿ ಶಣ್ಣಕ್ಕಾಳು ಕರಿತಿದ್ಬೇಡ.